ಹಾಯ್ ಹಲೋ ಮತ್ತೊಮ್ಮೆ ತಮಗೆಲ್ಲರಿಗೂ NMMS ವಿಶೇಷ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಪ್ರಿಯ ಮಿತ್ರರೇ, ಈ ಒಂದು ಸೆಷನ್ನಲ್ಲಿ NMMSಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ವಿಶೇಷವಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯವಾಗಿರ್ತಕ್ಕಂಥ ಭರತ ವರ್ಷ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಜೊತೆಗೆ ಅವುಗಳ ವಿಶ್ಲೇಷಣೆ ಮಾಡೋದ್ರ ಮೂಲಕ ಈ ಒಂದು ಅಧ್ಯಾಯವನ್ನ ತಿಳ್ಕೊಳ್ಳೋರತ್ತ ನಾವು ಗಮನ ಹರಿಸೋಣ. ಹಾಗಾದರೆ ಮತ್ತೆ ತಡ ಪ್ರಿಯ ಮಿತ್ರರೇ, ಈ ಒಂದು ಸೆಷನ್ ಅನ್ನ ಆರಂಭ ಮಾಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಇದೆ. ಭಾರತ ಒಂದು. ಆಯ್ಕೆಗಳು: ಉಪಖಂಡ, ಪರ್ಯಾಯ ದ್ವೀಪ, ಪುಟ್ಟ ಪ್ರಪಂಚ, ಎಲ್ಲವೂ ಸರಿ. ಭಾರತ ಒಂದು. ಪ್ರಿಯ ಮಿತ್ರರೇ, ಇದಕ್ಕೆ ಸರಿಯಾದಂತಹ ಉತ್ತರ ಭಾರತ ಒಂದು ಉಪಖಂಡನೂ ಹೌದು, ಒಂದು ಪರ್ಯಾಯ ದ್ವೀಪನೂ ಹೌದು, ಪುಟ್ಟ ಪ್ರಪಂಚನೂ ಹೌದು. ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲವೂ ಸರಿ. ಅಂದರೆ ಭಾರತವನ್ನು ನಾವು ಒಂದು ಉಪಖಂಡ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಭಾರತ ಒಂದು ಖಂಡ ಹೊಂದಿರತಕ್ಕಂಥ ಎಲ್ಲ ರೀತಿಯ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಇದನ್ನೊಂದು ಉಪಖಂಡ ಅಂತ ಕರಿತೀವಿ. ಮತ್ತು ಭಾರತವನ್ನು ಯಾಕೆ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ ಅಂದ್ರೆ ಭಾರತ 3 ಕಡೆ ನೀರಿನಿಂದ, ಒಂದು ಕಡೆ ಭೂಭಾಗದಿಂದ ಆವರಿಸಲ್ಪಟ್ಟದ್ದು. ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಉತ್ತರಕ್ಕೆ ಬೇರೆ ಬೇರೆ ಭೂಭಾಗವನ್ನು ಭಾರತ ಹೊಂದಿದೆ. ಹಾಗಾಗಿ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತೇಳಿ ಕೂಡ ನಾವು ಕರಿತಾ ಇದ್ದೀವಿ. ಆಮೇಲೆ ಭಾರತವನ್ನು ಒಂದು ಪುಟ್ಟ ಪ್ರಪಂಚ ಅಂತ ಕೂಡ ಕರಿತೀವಿ ಮಿತ್ರರೇ. ಯಾಕೆ ಕರಿತೀವಿ ಅಂತಂದ್ರೆ ಭಾರತದಲ್ಲಿ ಎಲ್ಲ ರೀತಿಯ ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಎಲ್ಲ ರೀತಿಯ ಲಕ್ಷಣಗಳನ್ನು ಭಾರತ ಒಳಗೊಂಡಿರೋದ್ರಿಂದ ಇದನ್ನ ಒಂದು ಪುಟ್ಟ ಪ್ರಪಂಚ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದರೆ ಭಾರತ ಒಂದು ಉಪಖಂಡನೂ ಹೌದು, ಪರ್ಯಾಯ ದ್ವೀಪನೂ ಹೌದು, ಪುಟ್ಟ ಪ್ರಪಂಚನೂ ಹೌದು. ಅಂದರೆ ಎಲ್ಲವೂ ಸರಿ. ಇನ್ನ 2ನೇ ಪ್ರಶ್ನೆ, ಭಾರತ ಈ ಕೆಳಕಂಡ ಯಾವ ರಾಷ್ಟ್ರದೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿಲ್ಲ? ಆಯ್ಕೆಗಳು ಹೀಗಿವೆ: ನೇಪಾಳ, ಚೀನಾ, ಶ್ರೀಲಂಕಾ, ಬಾಂಗ್ಲಾದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದ್ರೆ ಭಾರತ ಈ ಕೆಳಕಂಡ ಯಾವ ರಾಷ್ಟ್ರದೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿಲ್ಲ. ಪ್ರಿಯ ಮಿತ್ರರೇ, ಭಾರತ 7 ರಾಷ್ಟ್ರಗಳೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿದೆ. ಆ 7 ರಾಷ್ಟ್ರಗಳು ಯಾವುದು ಅಂದರೆ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ, ಹಾಗೆ ಅಫ್ಘಾನಿಸ್ತಾನ, ಉತ್ತರ ಭಾಗದಲ್ಲಿ ಚೀನಾ, ನೇಪಾಳ, ಹಾಗೆ ಭೂತಾನ್. ಇನ್ನು ಭಾರತ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಹಾಗೆ ಮಯನ್ಮಾರ್. ಈ 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಹಾಗಾದ್ರೆ ಈ 7 ರಾಷ್ಟ್ರಗಳನ್ನು ಬಿಟ್ಟು ಇದರಲ್ಲಿ ಯಾವ ದೇಶ ಇದೆ ಅದನ್ನು ನಾವೇನು ಮಾಡ್ಬೇಕು? ಇದರಿಂದ ಈ ಆಯ್ಕೆ ಪಟ್ಟಿಯಿಂದ ಹೊರಗೆ ಹಾಕ್ಬೇಕು ಅದನ್ನ. ಅಂದರೆ ಭಾರತ ಈ ಕೆಳಕಂಡ ಯಾವ ರಾಷ್ಟ್ರದೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ? ಆಯ್ಕೆಗಳೇನಿದವಪ್ಪ ಅಂದರೆ ಇಲ್ಲಿ ನೇಪಾಳ ಇದೆ, ಚೀನಾ ಇದೆ, ಶ್ರೀಲಂಕಾ ಇದೆ, ಬಾಂಗ್ಲಾದೇಶ ಇದೆ. ಭಾರತ ಇಲ್ಲಿ ಶ್ರೀಲಂಕಾದೊಂದಿಗೆ ಭೂಗಡಿಯನ್ನ ಹೊಂದಿಲ್ಲ. ಅಂದರೆ ಭಾರತ ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಹೊಂದಿದೆ, ಆದರೆ ಭೂಗಡಿಯನ್ನ ಹಂಚಿಕೊಂಡಿಲ್ಲ. ಇನ್ನು 3ನೇ ಪ್ರಶ್ನೆ, ಪ್ರಸ್ತುತ ಭಾರತದ ಒಟ್ಟು ರಾಜ್ಯಗಳ ಸಂಖ್ಯೆ. ಆಯ್ಕೆಗಳು 28, 29, 30, 31. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಒಟ್ಟು ರಾಜ್ಯಗಳ ಸಂಖ್ಯೆ 28. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಆಯ್ಕೆಗಳು ಹೀಗಿವೆ: 7, 8, 10, 9. ಇದಕ್ಕೆ ಸರಿಯಾದ ಉತ್ತರ 8. ಭಾರತದ ಪ್ರಸ್ತುತ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಅವ್ಯಾವ್ಯಾವು? ಜಮ್ಮು ಕಾಶ್ಮೀರ, ಲದಾಖ್, ದೆಹಲಿ, ಚಂಡೀಗಢ,
ದಿಯು ದಮನ್ ದಾದ್ರಾ ನಗರ್ ಹವೇಲಿ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಹಾಗೆ ಪುದುಚೇರಿ. ಇವು 8 ಭಾರತದ ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 8. ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರೀಯ ರಾಜಧಾನಿ. ಆಯ್ಕೆಗಳು: ಬೆಂಗಳೂರು, ನವದೆಹಲಿ, ಮುಂಬೈ, ಕಲ್ಕತ್ತಾ. ಈ ಒಂದು ಪ್ರಶ್ನೆಗೆ ಉತ್ತರ ತಟ್ ಅಂತ ಮೊದಲ ನಮಗೆ ಹೊಳೆದಿರ್ತೈತೆ. ಭಾರತದ ರಾಷ್ಟ್ರೀಯ ರಾಜಧಾನಿ ಯಾವುದು? ಭಾರತದ ರಾಷ್ಟ್ರೀಯ ರಾಜಧಾನಿ ನವದೆಹಲಿ. ಹಾಗೆ ಇನ್ನೂ ಕೆಲವು ಆಯ್ಕೆಗಳಿವೆ ಇಲ್ಲಿ. ಬೆಂಗಳೂರು ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ, ಸಿಲಿಕಾನ್ ಸಿಟಿ, ಉದ್ಯಾನವನಗಳ ನಗರ ಅಂತ ಕರಿತಾ ಇದ್ದೀವಿ. ಮುಂಬೈ ಭಾರತದ ವಾಣಿಜ್ಯ ರಾಜಧಾನಿ ಇದು. ಹಾಗೆ ಕಲ್ಕತ್ತಾ ಭಾರತದ ಸಾಂಸ್ಕೃತಿಕ ರಾಜಧಾನಿ, ಭಾರತದ ಚಹಾದ ರಾಜಧಾನಿ ಅಂತ ಕೂಡ ಕರಿತಾ ಇದ್ದೀವಿ ಇದನ್ನು ನಾವು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ರಾಜಧಾನಿ ಯಾವುದಪ್ಪ ಅಂತಂದ್ರೆ ನವದೆಹಲಿ. ನೆಕ್ಸ್ಟ್ ಕ್ವಶನ್. ಭಾರತದ ವಾಯುವ್ಯ ಭಾಗದಲ್ಲಿರುವಂಥ ನೆರೆಯ ರಾಷ್ಟ್ರ ಯಾವುದು? ಆಯ್ಕೆಗಳು ಹೀಗಿವೆ: ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ನೇಪಾಳ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಶ್ನೆಯಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಭಾರತದ ವಾಯುವ್ಯ ಭಾಗದಲ್ಲಿ ಯಾವ ರಾಷ್ಟ್ರವನ್ನು ಅದು ನೆರೆ ರಾಷ್ಟ್ರವನ್ನಾಗಿ ಅದು ಹೊಂದಿದೆ ಅಂದ್ರೆ ಪಾಕಿಸ್ತಾನ, ಹಾಗೆ ಇನ್ನೊಂದು ರಾಷ್ಟ್ರ ಅಫ್ಘಾನಿಸ್ತಾನ. ಈ 2 ರಾಷ್ಟ್ರಗಳೊಂದಿಗೆ ಭಾರತ ವಾಯುವ್ಯ ಭಾಗದಲ್ಲಿ ಭೂಗಡಿಯನ್ನು ಜೊತೆಗೆ ಅದು ನೆರೆಯ ರಾಷ್ಟ್ರವನ್ನಾಗಿ ಇದನ್ನು ಹೊಂದಿದೆ ಅಂತ. ಇನ್ನು ಇದ್ರ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಭಾರತದ ನೈಸರ್ಗಿಕ ರಕ್ಷಣಾ ಗೋಡೆ. ಆಯ್ಕೆಗಳು: ಹಿಮಾಲಯ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ, ಪಶ್ಚಿಮ ಘಟ್ಟಗಳು, ಸಟ್ಲೇಜ್ ಗಂಗಾ ಮೈದಾನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಲಯ ಪರ್ವತ ಶ್ರೇಣಿ. ಭಾರತದ ನೈಸರ್ಗಿಕ ರಕ್ಷಣಾ ಗೋಡೆ ಅಂತ ಕರಿತೀವಿ ನಾವು ಹಿಮಾಲಯ ಪರ್ವತವನ್ನು. ಯಾಕೆ ಕರಿತಿದ್ದೀವಿ ನಾವು ಹಿಮಾಲಯ ಪರ್ವತನ ರಕ್ಷಣಾ ಗೋಡೆ ಅಂತಂದ್ರೆ, ಹಿಮಾಲಯ ಪರ್ವತ ನಮಗೆ ಉತ್ತರ ಭಾಗದಿಂದ ಬರ್ತಕ್ಕಂಥ ದಾಳಿಗಳಿಂದ ಭಾರತಕ್ಕೆ ರಕ್ಷಣೆಯನ್ನು ಕೊಟ್ಟಿದೆ. ಅದು ಯಾವುದೇ ಕೃತಕವಾಗಿ ಕೋಟೆ ಕಟ್ಟಿದ್ದಲ್ಲದು, ನಿಸರ್ಗದಿಂದಲೇ ನಿರ್ಮಿಸಲ್ಪಟ್ಟಂಥ ಒಂದು ನ್ಯಾಚುರಲ್ ಫೋರ್ಟ್ ಅದು. ಹಾಗಾಗಿ ಹಿಮಾಲಯ ಪರ್ವತವನ್ನು ನಾವು ಭಾರತದ ನೈಸರ್ಗಿಕ ರಕ್ಷಣಾ ಕೋಟೆ, ಗೋಡೆ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಇನ್ನು ವಿಂಧ್ಯ ಪರ್ವತ ಇದು ಭಾರತವನ್ನು 2 ಭಾಗಗಳಾಗಿ ವಿಭಾಗಿಸಿರುವಂಥ ಒಂದು ಪರ್ವತ. ಇಲ್ಲಿಯೇ ನರ್ಮದಾ ನದಿ ಹುಟ್ಟೋದು. ಹಾಗೆ ಪಶ್ಚಿಮ ಘಟ್ಟಗಳು ಇದನ್ನು ಸಹ್ಯಾದ್ರಿ ಶ್ರೇಣಿ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಈ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದ ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಈ ರಾಜ್ಯಗಳಲ್ಲಿ ಹಂಚಿಕೊಂಡಿದೆ. ಹಾಗೆ ಸಟ್ಲೇಜ್ ಗಂಗಾ ಮೈದಾನ, ಉತ್ತರ ಭಾರತದ ಮೈದಾನ ಪ್ರದೇಶವನ್ನು ಸಟ್ಲೇಜ್ ಗಂಗಾ ಮೈದಾನ ಅಂತ ಕರಿತೀವಿ. ಗಂಗಾ ನದಿಯನ್ನು ಭಾರತದ ಜೀವನದಿ, ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತಾ ಇದ್ದೀವಿ. ಸಟ್ಲೇಜ್ ಇದು ಸಿಂಧೂ ನದಿಯ ಉಪನದಿ ಇದು. ಹಾಗಾಗಿ ಈ ಒಂದು ಪ್ರಶ್ನೆ, ಭಾರತದ ನೈಸರ್ಗಿಕ ರಕ್ಷಣಾ ಗೋಡೆ ಯಾವುದು ಅಂದರೆ ಹಿಮಾಲಯ ಪರ್ವತ. ನೆಕ್ಸ್ಟ್ ಕ್ವಶನ್. ಭಾರತದ ಮೇಲಿನ ಆರಂಭಿಕ ದಾಳಿಗಳು ಈ ಕಣಿವೆಗಳ ಮೂಲಕ ನಡೆದಿವೆ. ಆಯ್ಕೆಗಳು: ಖೈಬರ್ ಮತ್ತು ಬೋಲಾನ್ ಮತ್ತು ನರ್ಮದಾ, ಕಾಂಗಾ ಮತ್ತು ಕುಲು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು. ನಮ್ಮ ಭಾರತದ ಮೇಲೆ ಆರಂಭಿಕವಾಗಿ ದಾಳಿಗಳು ಯಾವ ಭಾಗದಿಂದ ನಡೆದವು ಅಂದ್ರೆ ಅದರಲ್ಲಿ ಮುಖ್ಯವಾಗಿ ವಾಯು ಭಾಗದಿಂದ ಭಾರತದ ಮೇಲೆ ದಾಳಿಗಳು ನಡೆದವು. ಉಳಿದಂಥ ಪೂರ್ವ ಭಾಗ ಆಗಲಿ, ಪಶ್ಚಿಮ ಭಾಗ ಆಗಲಿ, ದಕ್ಷಿಣ ಭಾಗದಲ್ಲಿಂದಾಗಲಿ ಯಾವುದೇ ದಾಳಿಗಳು ನಡೆದಿಲ್ಲ. ಯಾಕೆ ನಡೆದಿಲ್ಲ ಅಂದ್ರೆ ಅಲ್ಲೆಲ್ಲ ನಮಗೆ ರಕ್ಷಣೆ ಇದೆ, ನೈಸರ್ಗಿಕವಾಗಿ ರಕ್ಷಣೆ ಇದೆ. ಇನ್ನು ಉತ್ತರ ಭಾಗದಲ್ಲಿ ಹಿಂದೆ ನಾವು ಹೇಳಿದ ಹಾಗೆ ಅಲ್ಲಿ ಹಿಮಾಲಯ ಪರ್ವತ ಇದೆ, ಅದು ನಮ್ಮ ನ್ಯಾಚುರಲ್ ಆಗಿರ್ತಕ್ಕಂಥ ರಕ್ಷಣಾ ಗೋಡೆ. ಅದು ಅಲ್ಲಿಂದನೂ ಕೂಡ ಯಾವುದೇ ದಾಳಿಗಳು ಸಂಭವಿಸಿಲ್ಲ. ಆದರೆ ಹಿಂದೆ ನಮ್ಮ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದ ಮೇಲೆ ಯಾವುದೇ ದಾಳಿ ನಡೆದವ ಅಂತಂದ್ರೆ ಅದು ಎಲ್ಲಿಂದ ನಡೆದವ ಅಂತಂದ್ರೆ ಈ ಒಂದು ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ. ಭಾರತ ಮೇಲೆ ಅರಬ್ಬರು ದಾಳಿ ಮಾಡಿದ್ರು, ಟರ್ಕರು ದಾಳಿ ಮಾಡಿದ್ರು, ಮೊಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ, ಮೊಹಮ್ಮದ್ ಗೋರಿ ದಾಳಿ ಮಾಡಿದ್ರು. ಇವರೆಲ್ಲರೂ ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವ ಭಾಗದಿಂದ ಅಂತಂದ್ರೆ ಭಾರತದ ವಾಯುವ್ಯ ಭಾಗದಲ್ಲಿರುವಂಥ ಈ ಒಂದು
ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ಮಿತ್ರರೇ. ಹಾಗಾಗಿ ಈ ಪ್ರಶ್ನೆ ಭಾರತದ ಮೇಲೆ ಆರಂಭಿಕ ದಾಳಿಗಳು ಯಾವ ಕಣಿವೆಗಳ ಮೂಲಕ ನಡೆದವು ಅಂತಂದ್ರೆ ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ನಡೆದಿವೆ. ಇನ್ನು ಮುಂದಿನ ಪ್ರಶ್ನೆ, ಭಾರತವನ್ನು 2 ಭಾಗಗಳಾಗಿ ವಿಭಾಗಿಸುವಂಥ ನದಿ. ಆಯ್ಕೆಗಳು: ತಪತಿ ನದಿ, ನರ್ಮದಾ ನದಿ, ಗಂಗಾ ನದಿ, ಗೋದಾವರಿ ನದಿ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತವನ್ನು 2 ಭಾಗಗಳಾಗಿ ವಿಭಾಗಿಸುವಂಥ ನದಿ ನರ್ಮದಾ ನದಿ. ಇದು ಭಾರತವನ್ನು ಅಷ್ಟೇ ಅಲ್ಲ, ಪರ್ಯಾಯ ಪ್ರಸ್ಥಭೂಮಿಯನ್ನು ಏನು ಮಾಡ್ತದೆ, 2 ಭಾಗಗಳಾಗಿ ವಿಭಾಗಿಸ್ತದೆ. ಹಾಗಾಗಿ ಈ ನರ್ಮದಾ ನದಿಯಿಂದ ಉತ್ತರಕ್ಕಿರೋದೆಲ್ಲ ಉತ್ತರ ಭಾರತ, ದಕ್ಷಿಣಕ್ಕಿರೋದು ದಕ್ಷಿಣ ಭಾರತ. ಇನ್ನು ತಪತಿ ನದಿ, ಇದು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿ. ನರ್ಮದಾ ಕೂಡ ಭಾರತದಲ್ಲಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತದೆ, ಹಾಗೆ ತಪತಿ ನದಿ ಕೂಡ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತದೆ. ಇದನ್ನು ಸೂರ್ಯನ ಮಗಳು ಅಂತ ಕರೀತಾರೆ, ಇದನ್ನು ತಪತಿ ನದಿಯನ್ನು. ಇನ್ನು ಗಂಗಾ ನದಿ ಭಾರತದ ಜೀವನದಿ, ಭಾರತದ ರಾಷ್ಟ್ರೀಯ ನದಿ. ಹಾಗೆ ಗೋದಾವರಿ, ಇದನ್ನು ಭಾರತದ ವೃದ್ಧಗಂಗೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಗೋದಾವರಿ ನದಿ. ಈ ಒಂದು ಪ್ರಶ್ನೆ, ಭಾರತವನ್ನು 2 ಭಾಗಗಳಾಗಿ ವಿಭಾಗಿಸುವಂಥ ನದಿ ಯಾವುದು ಅಂದರೆ ಅದು ನರ್ಮದಾ ನದಿ. ಮುಂದಿನ ಪ್ರಶ್ನೆ, ಭಾರತದ ಒಟ್ಟು ಕರಾವಳಿಯ ಉದ್ದ. ಆಯ್ಕೆಗಳು: 6,000 ಕಿಲೋಮೀಟರ್, 6,100 ಕಿಲೋಮೀಟರ್, 7,000 ಕಿಲೋಮೀಟರ್, 15,200 ಕಿಲೋಮೀಟರ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ 6,100 ಕಿಲೋಮೀಟರ್ ಭಾರತದ ಕರಾವಳಿ ಉದ್ದ. ಆದರೆ ಇದು ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಕರಾವಳಿ ಉದ್ದ ಎಷ್ಟಪ್ಪ ಅಂದ್ರೆ 6,100 ಕಿಲೋಮೀಟರ್. ಭಾರತ ಒಟ್ಟು 9 ಕರಾವಳಿ ರಾಜ್ಯಗಳನ್ನು ಹೊಂದಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬಂಗಾಳ. ದ್ವೀಪಗಳನ್ನು ಸೇರಿಸಿಬಿಟ್ರೆ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟು ಅಂದರೆ 7,516.5 ಕಿಲೋಮೀಟರ್. ದ್ವೀಪ ಸೇರಿಸಿದರೆ ಭಾರತದ ಕರಾವಳಿ ಉದ್ದ 7,516.5 ಕಿಲೋಮೀಟರ್. ದ್ವೀಪಗಳನ್ನು ಬಿಟ್ಟರೆ ಭಾರತದ ಕರಾವಳಿ ಉದ್ದ 6,100 ಕಿಲೋಮೀಟರ್. ಇನ್ನು ಈ ಒಂದು ಏನು ಆಪ್ಷನ್ ಇದೆಯಲ್ಲ 15,200 ಕಿಲೋಮೀಟರ್, ಇದು ಭಾರತದ ಒಟ್ಟು ಭೂಗಡಿಯ ಉದ್ದ. ಇದು ಈಗ ನಮಗೆ ತಿಳಿತು ಏನು ಅಂದರೆ ಭಾರತದ ಒಟ್ಟು ಕರಾವಳಿ ಉದ್ದ ದ್ವೀಪ ಬಿಟ್ಟರೆ 6,100 ಕಿಲೋಮೀಟರ್, ದ್ವೀಪ ಸೇರಿಸಿದರೆ 7,516.5 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್, ದ್ವೀಪಗಳನ್ನು ಸೇರಿಸಿ ಭಾರತದ ಒಟ್ಟು ಕರಾವಳಿಯ ಉದ್ದ. ಇದರ ಬಗ್ಗೆ ಹಿಂದಿನ ಪ್ರಶ್ನೆಯಲ್ಲೇ ನಾನು ಹೇಳಿಬಿಟ್ಟಿದ್ದೇನೆ. ಯಾವ್ದು ಹೇಳ್ರಿ ಇದಕ್ಕೆ ಸರಿಯಾದ ಉತ್ತರ? ಎಸ್, ಯಾವುದು ಅಂದರೆ 7,516.5 ಕಿಲೋಮೀಟರ್. ಇದು ಇದಕ್ಕೆ ಸರಿಯಾದಂಥ ಉತ್ತರ. ದ ನೆಕ್ಸ್ಟ್ ಕ್ವಶನ್, ಭಾರತದ ಪೂರ್ವ ಕರಾವಳಿಯನ್ನು ಹೀಗೆ ಕರೆಯುವರು. ನೋಡಿ, ಭಾರತ ಈ ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಭಾರತ 2 ರೀತಿಯ ಕರಾವಳಿನ ಹೊಂದಿದೆ, ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಪೂರ್ವ ಕರಾವಳಿ, ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಪಶ್ಚಿಮ ಕರಾವಳಿ. ಒಟ್ಟು ಭಾರತ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ, ಒಟ್ಟು 6,100 ಕಿಲೋಮೀಟರ್ ಏನು ಕರಾವಳಿ ಹೊಂದಿತ್ತಲ್ಲ, ಅದರಲ್ಲಿ ಈ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಭಾರತದ ಪೂರ್ವ ಕರಾವಳಿಯನ್ನು ಏನಂತ ಕರೀತಾರೆ ಅನ್ನುವಂಥ ಪ್ರಶ್ನೆ. ಆಯ್ಕೆಗಳು: ಮಲಬಾರ್ ತೀರ್, ಕೊಂಕಣ ತೀರ, ಕೋರಮಂಡಲ ತೀರ, ಕೆನರಾ ತೀರ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಕೋರಮಂಡಲ ತೀರ. ಭಾರತದ ಪೂರ್ವ ಕರಾವಳಿ, ಈ ಪೂರ್ವ ಕರಾವಳಿಯನ್ನ ಏನಂತ ಕರೀತಾರಂತಂದ್ರೆ ಕೋರಮಂಡಲ ತೀರ ಅಂತ ಕರಿತೀವಿ. ಈ ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಭಾರತ 6,100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಅಂತೇಳಿ. ಅದರಲ್ಲಿ ಭಾರತದ ಪೂರ್ವ ಕರಾವಳಿ ನೋಡಿ, ಇದೇನಿದೆಯಲ್ಲ ಇದೆಲ್ಲ ಪೂರ್ವ ಕರಾವಳಿ. ಈ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತಿರುವಂಥ ಈ ಒಂದು ಕರಾವಳಿ ತೀರವನ್ನು ನಾವು ಪೂರ್ವ ಕರಾವಳಿ ಅಂತ ಕರಿತೀವಿ.
ಈ ಪೂರ್ವ ಕರಾವಳಿಯನ್ನು ನಾವಿಲ್ಲಿ ತಮಿಳುನಾಡಿನಲ್ಲಿ ಇದನ್ನು ಕೋರಮಂಡಲ್ ತೀರ ಅಂತ ಕರಿತೀವಿ, ಒಡಿಸ್ಸಾದಲ್ಲಿ ಇದನ್ನು ಉತ್ಕಲ್ ತೀರ ಅಂತ ಕರಿತಾ ಇದ್ದೀವಿ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ವಂಗ ತೀರ ಅಂತ ಕೂಡ ಕರಿತಾ ಇದ್ದೀವಿ. ಇನ್ನು ಪಶ್ಚಿಮ ಕರಾವಳಿಗೆ ಬಂದರೆ ಭಾರತ ಪಶ್ಚಿಮ ಕರಾವಳಿಯಲ್ಲಿ ಇಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಈ 5 ರಾಜ್ಯಗಳನ್ನು ಹೊಂದಿಕೊಳ್ಳುತ್ತಿರುವಂಥ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಅಂತ ಕರಿತಾ ಇದ್ದೀವಿ. ಈ ಪಶ್ಚಿಮ ಕರಾವಳಿಯನ್ನು ಏನಂತ ಕರಿತೀವಿ ಅಂದ್ರೆ ಮಲಬಾರ್ ತೀರ ಹಾಗೆ ಕೊಂಕಣ ತೀರ ಅಂತ ಕರಿತಾ ಇದ್ವಿ. ಇನ್ನು ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಕೆನರಾ ತೀರ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಪ್ರಶ್ನೆ, ಭಾರತದ ಪೂರ್ವ ಕರಾವಳಿಯನ್ನು ಏನಂತ ಕರಿತೀವಿ ಅಂತಂದ್ರೆ ಅದನ್ನು ಕೋರಮಂಡಲ್ ತೀರ ಅಂತ ಕರಿತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಭಾರತದ ಪಶ್ಚಿಮ ಕರಾವಳಿಯನ್ನು ಹೀಗೆ ಕರೆಯುವರು. ಉತ್ತರ ನಿಮ್ಮ ತಲೆಗೆ ಆಗಲೇ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಭಾರತದ ಪಶ್ಚಿಮ ಕರಾವಳಿಯನ್ನು ನಾವು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತೇಳಿ ಕರಿತಾ ಇದ್ದೀವಿ. ದ ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂಸ್ಕೃತಿಯ ಜೀವಾಳ. ಆಯ್ಕೆಗಳು: ವೈವಿಧ್ಯತೆ, ವೈವಿಧ್ಯತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿಭಿನ್ನತೆ, ವಿವಿಧತೆಯಲ್ಲಿ ವಿವಿಧತೆ. ನಮ್ಮ ಭಾರತದ ಸಂಸ್ಕೃತಿಯ ಜೀವಾಳ ಯಾವುದಿದ್ರಾಗ? ಸರಿಯಾದ ಉತ್ತರ ಏನು ಅಂದರೆ ವೈವಿಧ್ಯತೆಯಲ್ಲಿ ಏಕತೆ. ನೋಡಿ, ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಅಂದರೆ ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳಿವೆ, ಹಲವಾರು ಧರ್ಮಗಳಿವೆ, ಹಲವಾರು ಆಚಾರ ವಿಚಾರಗಳು, ಹಲವಾರು ರೀತಿಯ ಉಡುಪುಗಳು, ಇವೆಲ್ಲ ರೀತಿಯ ಇದ್ದರೂ ಕೂಡ ನಾವೆಲ್ಲ ಭಾರತೀಯರು ಅನ್ನುವಂಥ ಭಾವನೆ ನಮ್ಮೆಲ್ಲ ಭಾರತೀಯರಲ್ಲಿ ಇದೆ. ಹಾಗಾಗಿ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಥವಾ ವೈವಿಧ್ಯತೆಯಲ್ಲಿ ಏಕತೆ ಅಂತ ಕರಿತೀವಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳ ಮಿತ್ರರೇ. ಇನ್ನು ಮುಂದಿನ ಪ್ರಶ್ನೆ, ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲ. ಆಯ್ಕೆಗಳು: ಪ್ರಾಗೈತಿಹಾಸಿಕ ಕಾಲ, ಮಧ್ಯಶಿಲಾಯುಗ, ಇತಿಹಾಸ ಕಾಲ, ಇತಿಹಾಸ ಸಮೀಪದ ಕಾಲ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಪ್ರಾಗೈತಿಹಾಸಿಕ ಕಾಲ. ಪ್ರಿಯ ಮಿತ್ರರೇ, ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಮಾನವನಿಗೆ ಬರವಣಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾಲ. ಅಂದರೆ ಅವನಿಗೆ ಅಕ್ಷರಗಳ ಪರಿಚಯನೇ ಗೊತ್ತಿಲ್ಲ. ಅಕ್ಷರಗಳ ಪರಿಚಯ ಗೊತ್ತಿಲ್ಲದಕ್ಕೆ ಅವನು ಯಾವುದೇ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಅಂತಹ ಕಾಲವನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಪೂರ್ವ ಕಾಲ ಅಂತ ಕೂಡ ಕರಿತಾ ಇದ್ದೀವಿ. ಮತ್ತು ಈ ಒಂದು ಕಾಲದ ಬಗ್ಗೆ ನಾವು ಅಲ್ಲಿನ ವಿಚಾರಗಳನ್ನು, ಅಲ್ಲಿನ ಮಾನವನ ಜನಜೀವನವನ್ನು ತಿಳಿದುಕೊಳ್ಳೋಕೆ ನಮಗಿರುವಂಥದ್ದು ಏನಪ್ಪ ಆಧಾರಗಳು ಏನಂತಂದರೆ, ನಾವು ಜಸ್ಟ್ ಅವರು ಬಳಸಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು, ಮಡಿಕೆ ಕುಡಿಕೆಗಳು, ಕೆಲವೊಂದಿಷ್ಟು ಪ್ರಾಚೀನ ಪಳಿಯುಳಿಕೆಗಳು, ಇವುಗಳ ಮೂಲಕ ನಾವೇನು ಮಾಡ್ತೀವಿ, ಅವರ ಇತಿಹಾಸವನ್ನು ನಾವು ಊಹೆ ಮಾಡೋದ್ರ ಮೂಲಕ ಅವುಗಳನ್ನು ಅಧ್ಯಯನ ಮಾಡ್ತೇವೆ. ಇನ್ನು ಉಳಿದ ಆಯ್ಕೆಗಳನ್ನು ಕೂಡ ನಾವು ನೋಡೋದತ್ತಪ್ಪ ಅಂತಂದ್ರೆ ಇಲ್ಲಿ ಮಧ್ಯಶಿಲಾಯುಗ ಅಂತಿದೆ. ಮಧ್ಯಶಿಲಾಯುಗ, ಶಿಲಾಯುಗವನ್ನು ನಾವು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ: ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ. ಈ ಮಧ್ಯಶಿಲಾಯುಗ ಅಂದ್ರೆ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತಾ ಇದ್ದೀವಿ ನಾವು. ಮಧ್ಯಶಿಲಾಯುಗವನ್ನು ಯಾಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಅಂತಂದ್ರೆ ಮಾನವ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳ ಬದಲಾಗಿ ಸಣ್ಣ ಸಣ್ಣ ಕಲ್ಲುಗಳಿಗೆ ಆಯುಧಗಳ ರೂಪ ಕೊಡ್ತಾನೆ. ಮತ್ತು ಅವು ಅಷ್ಟೇ ಹರಿತವಾಗಿದ್ದವು. ಆಯುಧಗಳು ಸಣ್ಣದಿದ್ದವು, ಆದ್ರೆ ಭಾಳ ಹರಿತವಾಗಿದ್ದವು. ಅದಕ್ಕಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಇನ್ನು ಇತಿಹಾಸ ಕಾಲ ನೋಡಿ, ಇತಿಹಾಸ ಕಾಲ ಅಂದರೆ ಇಲ್ಲಿ ದಾಖಲೆಗಳು ಲಭ್ಯವಿದ್ದು ಅದನ್ನು ಓದಲು ಸಾಧ್ಯವಾದಂಥ ಕಾಲ. ಇತಿಹಾಸ ಸಮೀಪದ ಕಾಲ ಅಂದರೆ ದಾಖಲೆಗಳು ಲಭ್ಯ ಇದ್ದು ಅದನ್ನು ಓದಲು ಸಾಧ್ಯವಾಗದ ಕಾಲವನ್ನು ಇತಿಹಾಸ ಸಮೀಪದ ಕಾಲ ಅಂತ ಕರಿತೇವೆ. ಪ್ರಿಯ ಮಿತ್ರರೇ, ಈ ಒಂದು ಪ್ರಶ್ನೆ ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕಿಂತ ಮುಂಚಿನ ಕಾಲವನ್ನು ನಾವೇನಂತ ಕರಿತಾ ಇದ್ದೀವಿ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕೂಡ ಕರಿತಾ ಇದ್ದೀವಿ. ದ ನೆಕ್ಸ್ಟ್ ಕ್ವಶನ್, ಮಧ್ಯಶಿಲಾಯುಗವನ್ನು ಹೀಗೂ ಕರೆಯುವರು. ಆಯ್ಕೆಗಳು: ಲೋಹಯುಗ, ಸೂಕ್ಷ್ಮಯುಗ, ಸೂಕ್ಷ್ಮ ಶಿಲಾಯುಗ, ಸೂಕ್ಷ್ಮ ಕಂಚಿನ ಯುಗ. ನಾ ಹೇಳಿದೀವಿ ಹಿಂದಿನ ಕ್ವಶನ್ನಲ್ಲೇ ನಾ ಹೇಳ್ಬಿಟ್ಟಿನಿ ಇದ್ರ ಬಗ್ಗೆ. ಮಧ್ಯಶಿಲಾಯುಗವನ್ನು ಏನಂತ ಕರಿತಾ ಇದ್ದೀವಿ ಅಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಸೂಕ್ಷ್ಮ ಶಿಲಾಯುಗ. ಸರಿಯಾದ ಉತ್ತರ ಸೂಕ್ಷ್ಮ ಶಿಲಾಯುಗ. ಯಾಕೆ ಕರಿತಾ ಇದ್ದೀವಿ ಅನ್ನೋದು ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿಬಿಟ್ಟಿದ್ದೇವೆ. ಮಧ್ಯಶಿಲಾಯುಗದಲ್ಲಿ ಮಾನವ ದೊಡ್ಡ ದೊಡ್ಡ ಕಲ್ಲುಗಳ ಬದಲಾಗಿ ಸಣ್ಣ ಕಲ್ಲುಗಳನ್ನು ಆಯುಧಗಳನ್ನಾಗಿ ಮಾಡಿಕೊಂಡ. ಅದಕ್ಕಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ನಾವು ಕರಿತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಪತ್ತೆಯಾದಂಥ
ಸ್ಥಳ. ಆಯ್ಕೆಗಳು: ಹುಣಸಗಿ, ಹುಣಸೂರು, ಕರ್ನೂಲಿನ ಗವಿಗಳಲ್ಲಿ, ಭೀಂಬೆಟ್ಕ ಗವಿಗಳಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಕರ್ನೂಲಿನ ಗವಿಗಳಲ್ಲಿ. ಆಂಧ್ರ ಪ್ರದೇಶದಲ್ಲಿ ಬರುವಂಥ ಕರ್ನೂಲಿನ ಗವಿಗಳಲ್ಲಿ ನಮಗೆ ಪ್ರಾಗೈತಿಹಾಸದ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೂದಿಯ ಕುರುಗಳು ನಮಗೆ ಸಿಕ್ಕಿದ್ದಾವೆ. ಅಂದ್ರೆ ಆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮಾನವನಿಗೆ ಬೆಂಕಿ ಗೊತ್ತಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಆ ಥರದ ಕೆಲವೊಂದು ಬೂದಿಯ ಕುರುಗಳು ನಮಗೆ ಆಂಧ್ರ ಪ್ರದೇಶದ ಕರ್ನೂಲಿನ ಗವಿಗಳಲ್ಲಿ ಸಿಕ್ಕಿದ್ದಾವೆ. ಇನ್ನು ಹುಣಸಗಿ ಮತ್ತು ಭೀಂಬೆಟ್ಕ ಮತ್ತು ಕರ್ನೂಲ್ ಈ ಮೂರು ಸ್ಥಳಗಳಲ್ಲಿ ನಮಗೆ ಈ ಮನುಷ್ಯ ಬೇಟೆ ಆಡ್ಕೊತ ಆಹಾರ ಸಂಗ್ರಹಣೆಯನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕುರುಹುಗಳು ನಮಗೆ ಈ ಒಂದು ಮೂರು ಸ್ಥಳಗಳಲ್ಲಿ ಸಿಕ್ಕಿದ್ದಾವೆ. ಈ ಒಂದು ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲದ ಬೂದಿ ಕುರುಹುಗಳು ದೊರೆತಂಥ ಸ್ಥಳ ಯಾವುದು ಅಂದರೆ ಆಂಧ್ರ ಪ್ರದೇಶದ ಕರ್ನೂಲಿನ ಗವಿಗಳಲ್ಲಿ. ಮುಂದಿನ ಪ್ರಶ್ನೆ, ಮಧ್ಯಶಿಲಾಯುಗದಲ್ಲಿ ಜನರು ಬಳಸುವಂಥ ವಸ್ತುಗಳಿಗೆ ಹೀಗೆನ್ನುವರು. ಆಯ್ಕೆಗಳು: ಸೂಕ್ಷ್ಮ ವಸ್ತುಗಳು, ಸೂಕ್ಷ್ಮ ಪರಿಕರಗಳು, ಸೂಕ್ಷ್ಮ ಶಿಲಾ ಪರಿಕರಗಳು, ಸೂಕ್ಷ್ಮ ಲೋಹ ಪರಿಕರಗಳು ಅಂತಿದೆ. ನಾ ಹೇಳಿದ್ದೇನೆ, ಮಧ್ಯಶಿಲಾಯುಗದಲ್ಲಿ ಮಾನವ ಸಣ್ಣ ಸಣ್ಣ ಕಲ್ಲುಗಳನ್ನು ಆಯುಧ ಮಾಡಿಕೊಂಡ, ಅವುಗಳು ಅಷ್ಟೇ ಹರಿತವಾಗಿದ್ದವು ಕೂಡ. ಹಾಗಾಗಿ ಆ ಮಧ್ಯಶಿಲಾಯುಗನ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಮತ್ತು ಮಧ್ಯಶಿಲಾಯುಗದಲ್ಲಿ ಮಾನವ ಬಳಸಿದಂಥ ವಸ್ತುಗಳನ್ನು, ಆಯುಧಗಳನ್ನು ನಾವು ಸೂಕ್ಷ್ಮ ಶಿಲಾಯುಧಗಳು ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರಿತಾ ಇದ್ರು. ನೋಡಿ, ಮಧ್ಯಶಿಲಾಯುಗದಲ್ಲಿ ಜನರು ಬಳಸ್ತಕ್ಕಂಥ ವಸ್ತುಗಳಿಗೆ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ಒಟ್ಟು ಭೂಗಡಿಯ ಉದ್ದ. ಭಾರತದ ಒಟ್ಟು ಭೂಗಡಿ ಉದ್ದ ನಮಗೆ ಗೊತ್ತೇ ಇದೆ, ಯಾಕಂದ್ರೆ ಹಿಂದೆ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ನಾವು. 15,200 ಕಿಲೋಮೀಟರ್. ಭಾರತ 7 ರಾಷ್ಟ್ರಗಳಿಂದ ಭೂಗಡಿಯನ್ನು ಹೊಂದಿದೆ. ಅದರ ಒಟ್ಟು ಭೂಗಡಿಯ ಉದ್ದ ಎಷ್ಟಪ್ಪ ಅಂದ್ರೆ 15,200 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಭಾರತಕ್ಕೆ ಸೇರಿದ ಒಟ್ಟು ದ್ವೀಪಗಳ ಸಂಖ್ಯೆ. ಆಯ್ಕೆಗಳು: 240, 347, 247, 557. ಇದಕ್ಕೆ ಸರಿಯಾದಂಥ ಉತ್ತರ 247. ಭಾರತಕ್ಕೆ ಸೇರಿದಂಥ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದರೆ 247. ಅವುಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ 204 ದ್ವೀಪಗಳ ಸಮೂಹಕ್ಕೆ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಕರಿತಾ ಇದ್ದೀವಿ. ಹಾಗೆ ಬಂಗಾಳ ಕೊಲ್ಲಿಯಲ್ಲಿ 43 ದ್ವೀಪಗಳ ಸಮೂಹ ಇದೆ, ಅದಕ್ಕೆ ನಾವು ಲಕ್ಷದ್ವೀಪ ಅಂತ ಕರಿತಾ ಇದ್ದೀವಿ. ಈ 247 ದ್ವೀಪಗಳು ಭಾರತಕ್ಕೆ ಸೇರಿರ್ತಕ್ಕಂಥ ಒಟ್ಟು ದ್ವೀಪಗಳು. ಪ್ರಿಯ ಮಿತ್ರರೇ, ಹೀಗೆ ಸುಮಾರು 20 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಏನು ಮಾಡಿದ್ದೇವೆ, ಪ್ರಶ್ನೆಗಳು ಮತ್ತು ಅವುಗಳ ವಿಶ್ಲೇಷಣೆಯೊಂದಿಗೆ ಬಹಳ ವಿವರವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ಒಂದು ಸೆಷನ್ನಲ್ಲಿ ಮುಂದಿನ ಅಧ್ಯಾಯದ ಕುರಿತಾಗಿ ನಾವು ಮತ್ತಷ್ಟು ವಿಚಾರಗಳ ಮೂಲಕ ಆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದರ ಮೂಲಕ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಎಲ್ರಿಗೂ ಬಾಯ್.